Hello friends, welcome back to my channel. CC88 TT bye bye. Are you confused? ನೀವೆಲ್ಲ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ನೋ, ಯಾರು ಕನ್ಫ್ಯೂಸ್ ಆಗಬೇಡಿ. ಡೋಂಟ್ ಕನ್ಫ್ಯೂಸ್ ಯುವರ್ ಸೆಲ್ಫ್. ಸೊ ದೀಸ್ ಆರ್ ಓನ್ಲಿ ವರ್ಡ್ಸ್, homophones. So homophones, today I will teach you about homophones. Homophones ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ. Words that sound exactly same in pronunciation but different in meanings and spellings. ಅಂದರೆ ಪದಗಳು ಪ್ರೊನೌನ್ಸಿಯೇಷನಲ್ಲಿ ಸೇಮ್ ಇದ್ದು ಒಂದೇ ಥರ ಇದ್ದು ಸ್ಪೆಲ್ಲಿಂಗ್ ಮತ್ತು ಮೀನಿಂಗಲ್ಲಿ ಡಿಫ್ರೆಂಟ್ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ ಇದ್ದರೆ ಬೇರೆ ಬೇರೆ ರೀತಿ ಇದ್ದರೆ ಅವನ್ನು ನಾವು ಹೋಮೋಫೋನ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಪದಗಳ ಸ್ಪೆಲ್ಲಿಂಗ್ಗಳು ಚೇಂಜ್ ಇರುತ್ತೆ ಮತ್ತು ಅವುಗಳ ಮೀನಿಂಗು ಸಹ ಡಿಫ್ರೆಂಟ್ ಆಗಿರುತ್ತೆ. BUY ಬೈ, BYE ಬೈ. ಸೊ ಇಲ್ಲಿ ನೋಡ್ಬೋದು, ಎರಡನ್ನೂ ಬೈ ಅಂತ ಕರಿತೀವಿ, ಬಟ್ ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಮೀನಿಂಗು ಡಿಫ್ರೆಂಟ್ ಆಗಿದೆ. ದೇರ್ ಆರ್ ಓವರ್ 6,000 ಹೋಮೋಫೋನ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. 6,000ಕ್ಕೂ ಹೆಚ್ಚು ಇಂಗ್ಲೀಷ್ನಲ್ಲಿ ಹೋಮೋಫೋನ್ಸ್ ಇವೆ. ಈ ಕೆಲವು ಎಕ್ಸಾಂಪಲ್ಸ್ನ ನೋಡಿ. ಮೀಟ್, ಸನ್, ಸಿ, ವೆಯ್ಟ್, ಏಯ್ಟ್. ಸೊ ಮೀಟ್ ಭೇಟಿಯಾಗೋದು, ಇನ್ನೊಂದು ಮೀಟ್ ಅಂದರೆ ಮಾಂಸ. ಸನ್ ಸೂರ್ಯ, ಸನ್ ಮಗ. ಸಿ ನೋಡೋದು, ಸಿ ಸಮುದ್ರ. ವೆಯ್ಟ್ ಕಾಯುವುದು, ವೆಯ್ಟ್ ತೂಕ. ಏಯ್ಟ್ ತಿಂದಿದ್ದು, ಎಂಟು. ಪೀಸ್ ರೈಟ್. ಸೆಲ್ ಒನ್. ಡಿಯರ್. ಸೊ ಫಸ್ಟ್ ಪೀಸ್ ಅಂದರೆ ತುಂಡು, ಪೀಸ್ ಶಾಂತಿ. ರೈಟ್ ಬಲ ಅಥವಾ ಸರಿ, ರೈಟ್ ಬರೆಯುವುದು. ಸೆಲ್ ಮಾರು, ಸೆಲ್ ಜೈಲಿನ ಸೆಲ್ ಅಥವಾ ಮೊಬೈಲ್ ಸೆಲ್. ಒಂದು, ಗೆದ್ದಿದ್ದು ಅಥವಾ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ವಿನ್. ಡಿಯರ್ ಆತ್ಮೀಯವಾಗಿರೋದು, ಡಿಯರ್ ಜಿಂಕೆ. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್. ಲುಕ್ ಅಟ್ another few examples. ಆಂಟ್, ಕೂಲಿ, ಚೀಪ್, ಬ್ರೇಕ್, ನ್ಯೂ. ಸೊ ಆಂಟ್ ಇರುವೆ, ಆಂಟ್ ಚಿಕ್ಕಮ್ಮ. ಕೂಲಿ ಕೆಲಸ, ಕೂಲಿ ಕಣಿವೆ. ಚೀಪ್ ಚಿಕ್ಕ ಪಕ್ಷಿಯ ಶಬ್ದ, ಚೀಪ್ ಕಡಿಮೆ ದರ. ಬ್ರೇಕ್ ವಿರಾಮ, ಬ್ರೇಕ್ ವೇಗವನ್ನು ತಡೆಯುವುದು. ನ್ಯೂ ಹೊಸದು, ನ್ಯೂ ಗೊತ್ತಿತ್ತು, ಪಾಸ್ಟ್ ಫಾರ್ಮ್ ಆಫ್ ನೋ. ಸೊ ಫ್ರೆಂಡ್ಸ್, ಈ ರೀತಿ ಸಾಕಷ್ಟು ಪದಗಳು ಸಿಮಿಲರ್ ಸೌಂಡನ್ನು ಹೊಂದಿರುವುದನ್ನು ನಾವು ಹೋಮೋಫೋನ್ಸ್ ಅಂತ ಕರಿತೀವಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ PDF ಡೌನ್ಲೋಡ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ ಕ್ರಿಯೇಷನ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.